ಫಸ್ಟ್ಲಿ ಎಲ್ರಿಗೂ ನಮಸ್ಕಾರ. ನನಗೆ ಧನಂಜಯರು ಮತ್ತು ಅಮೃತ ನನ್ನ ಫಸ್ಟ್ ಸಿನಿಮಾದಿಂದನೂ ಪರಿಚಯ ಆದಂಥವ್ರು. ಆ್ಯಂಡ್ ಸೊ ಇಬ್ಬರು ಒಟ್ಟಿಗೆ ನಟಿಸ್ತಾ ಇದ್ದಾರೆ ಝೀಬ್ರಾ ಅನ್ನೋ ಸಿನಿಮಾದಲ್ಲಿ. ಇಬ್ಬರು ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಟೈಮಲ್ಲಿ ಪರಿಚಯ ಆಗಿದ್ದು. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಆವಾಗ ಧನಂಜಯ್ ಸರ್ ಅಂತ ಇದೆ. ಇವಾಗ ರೀಸೆಂಟ್ಲಿ US ಹೋಗಿದ್ವಿ. ಅವಾಗ ಅವ್ರು ರೇಗಿಸ್ತಾ ಇದ್ರು, ಅಕ್ಕ ಇವೆಂಟ್ ಇತ್ತು ಅಲ್ಲಿ ಸರ್ ಅಂತ ಇದೆ. ಇವಾಗ ನೋಡಿ ನನಗೆ ವಾಪಸ್ಸು, ಅಯ್ಯೋ ನಿಮ್ಗೇನು ಗೊತ್ತಾಗಲ್ವಾ ಅಂತ ನನಗೆ ವಾಪಸ್, ನಾನು ನಿನಗೆ ಅವಾಗ ಫುಲ್ ಮೋಟಿವೇಟ್ ಮಾಡಿ ನಾನು ನಿನ್ನ ಬುದ್ಧಿವಾದ ಹೇಳ್ತಾ ಇದ್ದೆ, ಇವಾಗ ವಾಪಸ್ ನನಗೆ ಹೇಳ್ತಾ ಇದೆಯಾ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಅಂದರೆ ಅವ್ರು ಯಾವಾಗ್ಲೂ ಮುಂಚೆಯಿಂದನೂ ಹೀಸ್ ಬಿನ್ ಅ ಗ್ರೇಟ್ ಫ್ರೆಂಡ್. ಅವ್ರದ್ದು ಯಾವುದೇ ಸಿನಿಮಾ ಬಂದರೂ ತುಂಬ ಖುಷಿ ಆಗುತ್ತೆ. ನಮ್ಮ ಇಡೀ ಫ್ಯಾಮಿಲಿ ಅವ್ರಿಗೆ ಯಾವಾಗಲೂ ಒಳ್ಳೇದಾಗಬೇಕು ಅಂತ ನಮ್ಮ ತಂದೆ ತಾಯಿ ಯಾರೇ ಆಗಿದ್ರು ಅವ್ರಿಗೆ ಹಾರೈಸ್ತಾ ಇರ್ತಾರೆ. ಆ್ಯಂಡ್ ಐ ಥಿಂಕ್ ಅವ್ರು ಹಂಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಸತ್ಯದೇವ್ ಸರ್. ಆ್ಯಂಡ್ ಐ ಥಿಂಕ್ I mean, you like Bangalore, you like Karnataka people a lot. We are very happy to have you here and have the movie release in Kannada. And I wish you all the best, and all the best to Amrita. I mean, she's a wonderful actor. She's always been. ಹಾಡು ತುಂಬ ಚೆನ್ನಾಗಿತ್ತು. ವೆರಿ ಕ್ಯೂಟ್. ಆ್ಯಂಡ್ ಪೂರ್ಣ ಅವ್ರು ಎಲ್ಲೋ ಎದ್ದೋಗಿದ್ದಾರೆ. ನಿಮ್ಮ ಸಿನಿಮಾನು ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಆಲ್ ದ ವೆರಿ ಬೆಸ್ಟ್. ಗೊತ್ತು, ಮರ್ಯಾದೆ ಪ್ರಶ್ನೆ November 22nd. ಕರೆಕ್ಟ್. ಆ್ಯಂಡ್ ವಿದ್ಯಾಪತಿ ಅದಾದಮೇಲೆ ಅಲ್ಲ, ವಿದ್ಯಾಪತಿ ಬಗ್ಗೆ ಹೇಳಿದ್ರಲ್ವಾ ನೀವು? ಹೌದು, ಅದು ಡಾಲಿ ಪಿಕ್ಚರ್ಸ್ ಇಂದಾನೆ. ಅವ್ರು ಪ್ರೊಡ್ಯೂಸರ್ ಆಗಿದ್ದಾರೆ, ಆಕ್ಟರ್ ಆಗಿದ್ದಾರೆ, ನೆಕ್ಸ್ಟ್ ಮದುವೆ ಗಂಡಾಗಿದ್ದಾರೆ. ಅದಾದ್ರೆ ಅವ್ರು ನಾಚ್ಕೊಂತಾರೆ, ಇಡೀ ರಾಜ್ಯವೇ ಖುಷಿ ಪಡುವಂತ ವಿಷಯ. ಹೌದು. ಅದಲ್ಲದೆ ನೆಕ್ಸ್ಟ್ ಅವ್ರ ಜೊತೆನೆ ಮತ್ತೆ ಸಿನಿಮಾ ಮಾಡ್ತಾ ಇದ್ದೀನಿ ನಾನು, ಧನಂಜಯ ಅವ್ರ ಜೊತೆ. ನೆಕ್ಸ್ಟ್ ಹಳಗಳ್ಳಿ ಬೇಡರ ಬಗ್ಗೆ. ಸೊ ಅವ್ರ ಜೊತೆನೆ ನೆಕ್ಸ್ಟ್ ಸಿನಿಮಾ. ಅದು ಸೊ ಖುಷಿ ಆಗುತ್ತೆ. ಎಲ್ಲರೂ ಜರ್ನಿ ಮಾತಾಡಿ. ಸಪ್ತಮಿ ಎಷ್ಟು ಕ್ಯೂಟ್ ಅನಿಸ್ತದೆ. ಮಾತಾಡಿ. ಓಕೆ, ಸೊ ಆಕ್ಚುಲಿ ನಮ್ಮ ಸಪ್ತಮಿ ಅವರ ಡೈಲಾಗ್ ಒಂದು ಹೇಳ್ಸೋಣ. ಕರೆಕ್ಟ್. ಸಪ್ತಮಿ, ಕಮಾನ್, ನೀವು ಇಷ್ಟು ಮುದ್ದಾಗಿ ಮಾತಾಡ್ತಾ ನಮ್ಮ ಹುಡುಗರು ನೋಡ್ತಾ ಇಲ್ಲ, ಎಂಜಾಯ್ ಮಾತಾಡು ಸಪ್ತಮಿ, ಮಾತಾಡು, ನಾನು ನೋಡ್ತೀನಿ ಅಂತ. ಕಮಾನ್ ಗಿರಿಜಾ, ಕ್ಯಾರೆಕ್ಟರ್ ಶಿಫ್ಟ್ ಆಗಲಿ ಈಗ. ಕಮಾನ್. ಅವ್ರಿಗೆ ಬೈದಿರೋದು ಅಲ್ಲ, ಅಲ್ಲೆಲ್ಲ ನೋಡ್ಕೊಂಡು ಬೈದ್ಬಿಡಿ ಇವತ್ತು. ಅವಳು ಯಾವಳಾಗಿದ್ರೆ ನನ್ಗೇನ್ಸಿ, ನಾನು ನನ್ನ ಜೀವನ ಜೊತೆ ಆಟ ಆಡಕ್ಕೆ ಬಂದರೆ ಚೆನ್ನಾಗಿರಲ್ಲ ನೋಡು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.